ಒಬ್ಬ ಶಾಸಕರನ್ನ ಅಂತ ಒಬ್ಬ ಮುಖಂಡರನ್ನ ಇವು ಸಮಾಜದಲ್ಲಿ ಮೇಲೆ ಇರ್ತಾನಂತ ತಿಳ್ಕೊಂಡು ಅವರನ್ನ ಮೂಲೆಗುಂಪು ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತಿಗೆ ಬಿಜೆಪಿ ಅವರನ್ನ ಪಕ್ಷದಿಂದ ಉಚ್ಚಾಟ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನಲ್ಲ ಈಶ್ವರಪ್ಪನ ಮೂಲೆಗುಂಪು ಮಾಡಿದ್ರು. ಲಿಂಗಾಯತ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಲಿಂಗಾಯತ ಸಮಾಜದವರನ್ನ ಅವರು ಮೂಲೆಗುಂಪು ಮಾಡಿದ್ದಾರೆ. ದೊಡ್ಡನಗೌಡ್ರನ್ನ ಮೂಲೆಗುಂಪು ಮಾಡಿದ್ರು. ಇಲ್ಲೇ ನಮ್ಮ ಸಮೀಪ ರಾಮದುರ್ಗ ಮಾದೇವಪ್ಪ ಯಾದವಾಡ್ ಅವರನ್ನ ಮೂಲೆಗುಂಪು ಮಾಡಿದ್ರು. ಪ್ರಭಾಕರ್ ಕೋರೆ ಅವರನ್ನ ಮೂಲೆಗುಂಪು ಮಾಡಿದ್ರು. ಗೌಟಿಗೆ ಮುಟ್ಟ ಅವರನ್ನ ಮೂಲೆಗುಂಪು ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲೇ ಅವರನ್ನು ನಮ್ಮ ಕಾಗವಾಡ ಶಾಸಕರನ್ನು ಮೂಲೆಗುಂಪು ಮಾಡಿದ್ರು. ಬಿಜೆಪಿ ಅವರು ಕಟ್ಟ ಲಿಂಗಾಯತ ವಿರೋಧಿಗಳಂತ ಹೇಳಿ ನಾನು ಘಂಟಾಘೋಷವಾಗಿ ಇನ್ನಾದರೂ ಬಿಜೆಪಿಯವರು ಎಚ್ಚೆತ್ತುಕೊಂಡು ಯತ್ನಾಳ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕು. ಇಲ್ಲದೇ ಇದ್ರೆ ಮುಂದೊಂದು ದಿನ ಈ ನಮ್ಮ ಹಿಂದೂ ಪರ ಸಂಘಟನೆಯಿಂದ ನಾವು ಬೇರೆ ಪಕ್ಷವನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಈಗಾಗಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಫಡಣವೀಸರು ಕೇಂದ್ರ ಸರ್ಕಾರದ ಕೆಲವೊಂದು ಮುಖಂಡರ ಜೊತೆ ಮಾತನಾಡ್ತಾ ಇದ್ದಾರೆ. ಅವರು ಇನ್ನೂ ಆಶಾಭಾವನೆ ಇದೆ. ಆ ಪಕ್ಷದಲ್ಲಿ ಯಾಕೆ ಉಳಿಯಬೇಕು, ಬಿಜೆಪಿಯಲ್ಲಿ ಯಾಕೆ ಇರ್ಬೇಕಂತಕ್ಕಂಥ ಬಸವನವರು ಯಾಕೆ ಹೇಳ್ತಾರ ಅಂತಂದ್ರೆ, ಇದು ಬಿಜೆಪಿದೊಂದು ಮೂಲ ಮಂತ್ರ ಇದೆ, ಅದರಲ್ಲಿ ಎಲ್ಲಾ ಹಿಂದೂಗಳಿರುವುದರಿಂದ ಅದಕ್ಕಾಗಿ ನನ್ನ ಬಿಜೆಪಿ ಕರ್ಕೊಂಡ್ರಿ. ಬಿಜೆಪಿಯನ್ನು ನಾವು ಮುಂದಿನ ಸಲ ಅಧಿಕಾರಕ್ಕೆ ತರ್ಕೊಂಡು ನಮ್ಮ ಏಕೈಕ ನಮ್ಮದ ಲಿಂಗಾಯತ ಪಂಚಮಿ ಸಮಾಜದ ಮುಖ್ಯ ಲೀಡರ್ ಯಾರಪ್ಪ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಅವರನ್ನ ಉಚ್ಚಾಟನೆ ಮಾಡಿದ್ದು ನಾನು ಇವತ್ತು ತೀವ್ರವಾಗಿ ನಮ್ಮ ವಕೀಲರ ಪರಿಷತ್ ಸ್ಥಾನದಿಂದ ನಾನು ಇವತ್ತಿಗೆ ಅವರನ್ನ ತೀವ್ರವಾಗಿ ಖಂಡಿಸ್ತೇನೆ ಅಂತ ತಿಳ್ಕೊಂಡು ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷದಲ್ಲಿ ಇಲ್ಲದೆ ಹೋದರೆ ಒಂದು ಘೋರ ಅನ್ಯಾಯವಾಗುತ್ತದೆ. ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಉತ್ತರ ಕರ್ನಾಟಕದ ಒಂದು ಹುಲಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂಗಳ ಸಂರಕ್ಷಣೆ ಮತ್ತು ಅನ್ಯಾಯವಾದಲ್ಲಿ ನಿಂತಿರ್ತಕ್ಕಂಥ ಒಬ್ಬರು ವ್ಯಕ್ತಿಯನ್ನು ನೀವು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದರೆ ಮುಂದಿನ ದಿನದಲ್ಲಿ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅಂಥ ಒಂದು ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಿದರೆ ನಮ್ಮಂಥವರ ಒಂದು ಸಾಮಾನ್ಯರ ಗತಿ ಏನು? ಅದಕ್ಕೆ ತಾವು ಕೇಂದ್ರ ನಾಯಕರು ನೀವು ಒಂದು ಮರುಪರಿಶೀಲನೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಜನ ಯಾರ ಪರವಾಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಪರವಾಗಿ ಸೋಷಿಯಲ್ ಮೀಡಿಯಾ ನಡೀತಾ ಇದೆ, ಕಮೆಂಟ್ಗಳನ್ನು ನೋಡಿ ಅದನ್ನೊಂದು ನಿಮ್ಮ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ ಬದಲು ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಮರುಪರಿಶೀಲನೆ ಮಾಡಿ ಅವ್ರನ್ನ ಒಂದು ಬಿಜೆಪಿ ಪಕ್ಷಕ್ಕೆ ತೆಗೆದುಕೊಳ್ಬೇಕಂತ ಈ ಅಥಣಿಯ ಹಿಂದೂಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ.